ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಯೇಸು ಕ್ರಿಸ್ತನ ರಕ್ತದಿಂದ ಬಿಡುಗಡೆ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ನೋಡ್ರಿ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನ ಗಮನಿಸಿರಿ. ಪಾಪದಿಂದ, ಶಾಪದಿಂದ ಬಿಡುಗಡೆ ದೇವರು ಕೊಟ್ಟಿದ್ದಾನೆ. ಇದು ಸಾಧಾರಣವಾದಂಥ ವಿಷಯವಲ್ಲ. ಯೇಸು ಸ್ವಾಮಿ ಪಾಪ ಶಾಪಗಳಿಂದ ಯಾವ ರೀತಿ ಬಿಡುಗಡೆ ಕೊಟ್ಟಿದ್ದಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಾಗ, ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನಮ್ಮೆಲ್ಲರ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು, ರಾಜಾದಿ ರಾಜನು, ಕರ್ತಾದಿ ಕರ್ತನು, ಮಹೋನ್ನತ ದೇವರು, ಪರಿಶುದ್ಧನಾದ ದೇವರು, ದಹಿಸುವ ಅಗ್ನಿಯಾದಂಥ ದೇವರು ನಮ್ಮನ್ನ ನಿಮ್ಮನ್ನ ಪ್ರೀತಿಸಿದ್ದರಿಂದ, ಈ ಭೂಲೋಕದಲ್ಲಿರುವಂಥ ಎಲ್ಲ ಜನರನ್ನ ಪ್ರೀತಿಸಿದ್ದರಿಂದ ಆತನು ಪರಲೋಕವನ್ನ ತ್ಯಜಿಸಿ ನರ ಮನುಷ್ಯನಾಗಿ ಯೇಸು ಅನ್ನುವಂಥ ಹೆಸರಿನಲ್ಲಿ ಧರೆಗಿಳಿದನು. ಯಾತಕ್ಕಾಗಿ ಬಂದನೆಂಬುದಾಗಿ ನೋಡುವಾಗ, ನಿಮ್ಮ ಪಾಪ ಶಾಪಗಳಿಂದ ಬಿಡುಗಡೆ ಕೊಡಲು ಬಂದನು. ಆತನು ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡಿಸಿದನು. ಇದು ಸಾಧಾರಣವಾದಂಥ ವಿಷಯವಲ್ಲ. ಯೇಸು ಕ್ರಿಸ್ತನು ಬಿಡುಗಡೆ ಕೊಟ್ಟಿದ್ದನ್ನ ನಾವು ಧ್ಯಾನಿಸಬೇಕು. ಮಾತ್ರವಲ್ಲದೆ ಅನೇಕ ಜನರು ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು. ಇದು ದೇವರ ಬಯಕೆಯಾಗಿದೆ. ಒಬ್ಬ ವ್ಯಕ್ತಿ ಪಾಪದಲ್ಲಿ, ಶಾಪದಲ್ಲಿ ಇರುವುದಾದರೆ ಪಾಪ ಶಾಪ ಬಹುಘೋರ, ಅವನನ್ನು ಬದುಕಲು ಬಿಡುವುದಿಲ್ಲ. ಗಮನಿಸಿರಿ ಪ್ರಿಯರೇ, ಪಾಪ ಶಾಪ ಬಹುಘೋರ. ಪಾಪದಲ್ಲಿ, ಶಾಪದಲ್ಲಿರುವಂಥ ವ್ಯಕ್ತಿ ಸಂತೋಷದಿಂದ, ನೆಮ್ಮದಿಯಿಂದ ಜೀವನ ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ಪಾಪ ಶಾಪ ಅವನನ್ನು ಬದುಕಲು ಬಿಡುವುದಿಲ್ಲ. ಮಾತ್ರವಲ್ಲದೆ ಈ ಪಾಪದಲ್ಲಿ, ಶಾಪದಲ್ಲಿ ಇರುವಂಥ ವ್ಯಕ್ತಿ ನಿತ್ಯ ಜೀವನ, ಪರಲೋಕ ರಾಜ್ಯವನ್ನ ಸೇರಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಮ್ಮನ್ನ ಉಂಟು ಮಾಡಿದ ದೇವರು, ಪ್ರೀತಿ ಸ್ವರೂಪನಾದ ದೇವರು ನಿಮ್ಮನ್ನ ಪ್ರೀತಿಸಿದ್ದರಿಂದ ನರ ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದನು. 33.5 ವರ್ಷಗಳ ಕಾಲ ಈ ಲೋಕದಲ್ಲಿ ನರ ಮನುಷ್ಯನಾಗಿ ಜೀವಿಸಿದನು. ಆತನು ಬೋಧಿಸಿದನು, ಅದ್ಭುತಗಳನ್ನು ಮಾಡಿದನು, ಅನೇಕ ಜನರಿಗೆ ಸ್ವಸ್ಥತೆಯನ್ನ ಕೊಟ್ಟನು. ಈ ಲೋಕದಲ್ಲಿ ಯಾವ ರೀತಿ ನಾವು ಜೀವನ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನು ಜೀವಿಸಿ ತೋರಿಸಿದನು. ಹಲ್ಲೆಲೂಯಾ! ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕೊನೆಗೆ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪ ಶಾಪದ ಬಿಡುಗಡೆಗಾಗಿ ಶಿಲುಬೆಯ ಮೇಲೆ 6 ಗಂಟೆಗಳ ಕಾಲ ನೇತಾಡಿ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಗಮನಿಸಿರಿ, 6 ಗಂಟೆಗಳ ಕಾಲ ಆ ಶಿಲುಬೆಯಲ್ಲಿ ನೇತಾಡಿ ಆ ಘೋರ ಮರಣವನ್ನ ಅನುಭವಿಸಿದನು. ಆ ಘೋರ ಯಾತನೆಯನ್ನ ಅನುಭವಿಸಿದನು. ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟು ತನ್ನ ರಕ್ತವೆಲ್ಲ ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟನು. ಇದು ಎಷ್ಟು ದೊಡ್ಡ ವಿಷಯವಾಗಿದೆ. ಹಾಗಾದರೆ ಪ್ರಿಯರೇ,
ಈ ಭೂಲೋಕದಲ್ಲಿರುವಂಥ ಎಲ್ಲ ಜನರು ಸತ್ಯ ದೇವರಾದ ಯೇಸು ಕ್ರಿಸ್ತನನ್ನ ನಂಬಿ, ಯೇಸುವೇ ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನ ಪಾಪ ಶಾಪಗಳನ್ನು ತೊಳೆದು ಶುದ್ಧಿ ಮಾಡಿ ಈ ಪಾಪದಿಂದ ನನಗೆ ಬಿಡುಗಡೆ ಕೊಡು ಎಂಬುದಾಗಿ ನೀವು ನಂಬಿ ಕೇಳುವಾಗ ದೇವರು ನಿಮಗೆ ಬಿಡುಗಡೆಯನ್ನ ಕೊಡುತ್ತಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ, ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ನೋಡ್ರಿ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮಗನು ಅಂದ್ರೆ ಯೇಸು ಕ್ರಿಸ್ತನು. ಯಾವ ವಿಧದಲ್ಲೂ ಯಾವ ರೀತಿಯಲ್ಲೂ ಒಬ್ಬ ವ್ಯಕ್ತಿ ಪಾಪದಿಂದ ಬಿಡುಗಡೆ ಆಗಲು ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತನು ಬಿಡುಗಡೆ ಕೊಟ್ರೆ ನಿಜವಾದ ಬಿಡುಗಡೆ. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ, ಶಾಪಗಳಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನ ಬಿಡಿಸಿದ್ದಾನೆ. ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಜೀವಿಸುವಂತ ಸಮಯದಲ್ಲಿ ಸತ್ಯದೇವರಾದ ಯೇಸುವನ್ನ ತಿಳಿದುಕೊಂಡು, ಯೇಸುವೆ ನಿನ್ನ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧಿ ಮಾಡ್ರಿ, ನನ್ನ ಪಾಪ ಶಾಪಗಳಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ಕೇಳುವಾಗ, ನಂಬುವಾಗ ಯೇಸು ಕ್ರಿಸ್ತನು ಆ ವ್ಯಕ್ತಿಗೆ ನಿಜವಾದ ಬಿಡುಗಡೆಯನ್ನ ಕೊಡ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮನ್ನ ಪಾಪದಿಂದ ಬಿಡಿಸಲು ಬಂದಂತ ದೇವರು ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ. ಈ ಯೇಸು ಕ್ರಿಸ್ತನು ನಿಜವಾದ ಬಿಡುಗಡೆಯನ್ನು ಕೊಡ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನದಲ್ಲಿ, ಸತ್ಯವನ್ನು ತಿಳುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನೆಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯನ ಗಮನಿಸಬೇಕು. ಈ ಲೋಕದಲ್ಲಿ ನಮಗೆ ಕೊಡಲ್ಪಟ್ಟಂತ ಆಯಸ್ಸಿನಲ್ಲಿ, ಅವಧಿಯಲ್ಲಿ, ಸಮಯದಲ್ಲಿ ಸತ್ಯ ದೇವರನ್ನ ತಿಳ್ಕೊಳ್ಬೇಕಂತೆ. ಸತ್ಯ ದೇವರು ನಿಮಗೆ ನಿಜವಾದ ಬಿಡುಗಡೆ ಕೊಡ್ತಾರೆ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಸತ್ಯವನ್ನ ತಿಳುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ನೀವು ಸತ್ಯವನ್ನ ತಿಳ್ಕೊಳ್ಬೇಕು. ಏನು ಆ ಸತ್ಯ? ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು ಯೇಸು ಎಂಬ ಹೆಸರಿನಲ್ಲಿ ಧರೆಗಿಳಿದು ಬಂದನು. ಆತ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟನು. ಇದು ಸತ್ಯ, ಇದು ಸತ್ಯ. ಈ ಸತ್ಯ ದೇವರನ್ನ ತಿಳಿದುಕೊಳ್ಳುವಾಗ, ಸತ್ಯ ದೇವರಾದ ಯೇಸುವನ್ನ ನಂಬಿ, ಯೇಸುವೆ ನಿನ್ನ ಪರಿಶುದ್ಧ ರಕ್ತದಿಂದ ನನ್ನ ಪಾಪ ಶಾಪನ ತೊಳೆದು ಶುದ್ಧಿ ಮಾಡ್ರಿ ಎಂಬುದಾಗಿ ನೀವು ಕೇಳುವಾಗ ನಿಮಗೆ ಪಾಪ ಶಾಪದಿಂದ ಬಿಡುಗಡೆ. ಪಾಪ ಶಾಪದಿಂದ ಬಿಡುಗಡೆ ಹೊಂದಿದಂತ ವ್ಯಕ್ತಿ ಆಶೀರ್ವಾದವನ್ನ ಹೊಂದುತ್ತಾನೆ, ಅಭಿವೃದ್ಧಿ ಹೊಂದುತ್ತಾನೆ, ಸಂತೋಷದಿಂದ, ಸಮಾಧಾನದಿಂದ, ನೆಮ್ಮದಿಯಿಂದ ಜೀವಿಸುತ್ತಾನೆ. ನಂತರ ಈ ಲೋಕದ ಯಾತ್ರೆಯನ್ನ ಮುಗಿಸಿದ ನಂತರ ಪರಲೋಕ ರಾಜ್ಯದೊಳಗೆ ಸೇರ್ತಾನೆ. ಹಾಗಾದ್ರೆ ಪ್ರಿಯರೇ, ನಿಮಗೆ ಕೊಡಲ್ಪಟ್ಟಂತ ಆಯಸ್ಸಿನಲ್ಲಿ, ಅವಧಿಯಲ್ಲಿ, ಸಮಯದಲ್ಲಿ ಸತ್ಯವನ್ನ ತಿಳಿದುಕೊಳ್ಳಬೇಕು. ನೋಡ್ರಿ, ಇನ್ನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಒಬ್ಬನೇ ಸತ್ಯ ದೇವರಾದ ಯೇಸುವನ್ನ ಒಬ್ಬ ವ್ಯಕ್ತಿ ತಿಳಿದುಕೊಂಡಾಗ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧ ರಕ್ತದಿಂದ ಅವನ ಪಾಪ ಶಾಪನ ತೊಳೆದು ಶುದ್ಧಿ ಮಾಡಿದಾಗ ಮಾತ್ರ ಆ ವ್ಯಕ್ತಿ ಪರಲೋಕ ರಾಜ್ಯದೊಳಗೆ ಸೇರಲು ಸಾಧ್ಯ. ಹಾಗಾದ್ರೆ ಒಬ್ಬನೇ ಸತ್ಯ ದೇವರಾದ ಯೇಸುವನ್ನ ತಿಳಿಯಬೇಕು. ತಿಳಿಯದೆ ಹೋದ್ರೆ ಅವನ ನಿತ್ಯ ಜೀವ ಇಲ್ಲ. ಒಬ್ಬನೇ ಸತ್ಯ ದೇವರಾದ ಯೇಸುವನ್ನು ತಿಳಿದುಕೊಂಡಂತ ವ್ಯಕ್ತಿ ನಿತ್ಯ ಜೀವನ ಪಡೆದುಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ,
ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನು ಗಮನಿಸಿರಿ. ಇಡೀ ಲೋಕದಲ್ಲಿರುವಂಥ ಎಲ್ಲ ಮಾನವ ಕುಲಕ್ಕಾಗಿ ಯೇಸು ಕ್ರಿಸ್ತನು ನರಮನುಷ್ಯನಾಗಿ ಹುಟ್ಟಿ ಬಂದನು. ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟನು. ಯೇಸು ಕ್ರಿಸ್ತನ ರಕ್ತದಿಂದ ಬಿಡುಗಡೆಯಾಯಿತು. ಬೇರೆ ಯಾವ ವಿಧದಿಂದಲೂ ಪಾಪ ಶಾಪದಿಂದ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. ಹಾಗಾದರೆ ಈ ವಾಕ್ಯವನ್ನು ಗಮನಿಸಬೇಕು, ಧ್ಯಾನಿಸಬೇಕು. ಈ ಭೂಲೋಕದಲ್ಲಿ ಜೀವನ ಮಾಡುವಾಗ ಸತ್ಯದೇವರಾದ ಯೇಸುವನ್ನ ತಿಳಿದುಕೊಳ್ಳುವಾಗ ಅವನು ಸಂತೋಷದಿಂದ ಸಮಾಧಾನದಿಂದ ಜೀವಿಸಲು ಸಾಧ್ಯ. ನಂತರ ನಿತ್ಯ ಜೀವನ ಪಡೆದುಕೊಳ್ಳಲು ಸಾಧ್ಯ. ನೋಡ್ರಿ ಪ್ರಿಯರೇ, 1 ಯೋಹಾನ 1:7 ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಎಂಥ ಪಾಪ ಇದ್ದರು, ಎಂಥ ಘೋರವಾದ ಪಾಪ ಇದ್ದರು, ಆ ಪಾಪದಿಂದ ಬಿಡಿಸುವ ಶಕ್ತಿ ಯೇಸು ಕ್ರಿಸ್ತನ ರಕ್ತಕ್ಕೆ ಮಾತ್ರ ಇದೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತವು ಎಲ್ಲ ಪಾಪಗಳಿಂದ, ಸಕಲ ವಿಧವಾದ ಪಾಪಗಳಿಂದ ಬಿಡುಗಡೆಯನ್ನು ಕೊಡುತ್ತೆ ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀವೆಂಥ ಘೋರ ಪಾಪಿಯಾಗಿದ್ದರು, ಇಷ್ಟು ದಿನಗಳ ಕಾಲ ಸತ್ಯದೇವರಾದ ಯೇಸುವನ್ನ ತಿಳಿಯದೆ ಜೀವನ ಮಾಡುತ್ತಿರುವಾಗಲೂ ಈ ವಾಕ್ಯವನ್ನು ಕೇಳಿದ ಕೂಡಲೇ, ಯೇಸುವೆ ನೀನೇ ಸತ್ಯದೇವರೆಂಬುದಾಗಿ ನಂಬುತ್ತೇನೆ, ನಿನ್ನ ಪರಿಶುದ್ಧ ರಕ್ತದಿಂದ ನನ್ನ ಪಾಪ ಶಾಪಗಳನ್ನು ತೊಳೆದು ಶುದ್ಧಿ ಮಾಡಿರಿ ಎಂಬುದಾಗಿ ನೀವು ನಂಬಿ ಪ್ರಾರ್ಥನೆ ಮಾಡುವಾಗ ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನ ಶುದ್ಧಿ ಮಾಡುತ್ತದೆ. ಹಾಗಾದ್ರೆ ಯೇಸುವಿನ ರಕ್ತ ಸಕಲ ವಿಧವಾದ ಪಾಪಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನ ಶುದ್ಧಿ ಮಾಡುತ್ತದೆ. ಹಾಗಾದ್ರೆ ಯೇಸು ಕ್ರಿಸ್ತನು ಯಾತಕ್ಕಾಗಿ ಈ ಲೋಕಕ್ಕೆ ಬಂದನು? ಪಾಪ ಶಾಪಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡಿಸಿದನು. ನೀವು ಪಾಪ ಶಾಪಗಳಿಂದ ಬಿಡುಗಡೆ ಹೊಂದಿದ್ದೀರಾ? ದೇವರಿಗೆ ಸ್ತೋತ್ರ ಹೇಳ್ರಿ. ದೇವರ ಪ್ರೀತಿಯನ್ನ, ಆತ ನಮಗೋಸ್ಕರ ಮಾಡಿದ ತ್ಯಾಗವನ್ನ ನೆನಪು ಮಾಡಿಕೊಂಡು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಅನೇಕ ಜನರಿಗೆ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂತ ಯೇಸು ಕ್ರಿಸ್ತನ್ನ ತಿಳಿಸಿರಿ. ಇದು ದೇವರ ಬಯಕೆ ಆಗಿದೆ. ನೋಡ್ರಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ಈ ಲೋಕದಲ್ಲಿರುವಂಥ ಮನುಷ್ಯನು ಪಾಪ ಮಾಡಿ ದೇವರಿಂದ ದೂರ ಹೋಗಿದ್ದಾನೆ, ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ಪಾಪದಲ್ಲಿ ಸಾಯುವಂತ ವ್ಯಕ್ತಿ ಪರಲೋಕ ರಾಜ್ಯವನ್ನ ಸೇರಲು ಸಾಧ್ಯವಿಲ್ಲ. ಪಾಪದಿಂದ ಶಾಪದಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ ಮಾತ್ರ ಪರಲೋಕ ರಾಜ್ಯದೊಳಗೆ ಸೇರಲು ಸಾಧ್ಯ. ಹಾಗಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಪಾಪ ಶಾಪಗಳಿಂದ ಬಿಡುಗಡೆನ ಹೊಂದಬೇಕು. ಆ ಬಿಡುಗಡೆ ಕೊಡಲು ಯೇಸು ಕ್ರಿಸ್ತನು ಸಿದ್ಧನಿದ್ದಾನೆ. ಹಾಗಾದ್ರೆ ನಮ್ಮನ್ನ ಪ್ರೀತಿಸಿದ ದೇವರು, ನಮ್ಮ ಸೃಷ್ಟಿಕರ್ತನಾದ ದೇವರು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಇದನ್ನು ನೀವು ನಂಬುವಾಗ, ಆತನ ಅಂಗೀಕರಿಸಿಕೊಳ್ಳುವಾಗ, ಪಾಪ ಶಾಪದಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ನೀವು ಕೇಳುವಾಗ ಆತನು ನಿಮಗೆ ಕೊಡಲು ಸಿದ್ಧನಾಗಿದ್ದಾನೆ. ನೋಡ್ರಿ ಪ್ರಿಯರೇ, 1 ಯೋಹಾನ 2:2 ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಎಷ್ಟು ಜನರು ನಂಬುತ್ತಾರೋ, ಎಷ್ಟು ಜನರು ಎಸಪ್ಪ ನನಗೆ ಬಿಡುಗಡೆ ಕೊಡ್ರಿ ಎಂಬುದಾಗಿ ಕೇಳ್ತಾರೋ, ಅಷ್ಟು ಜನರ ಪಾಪವನ್ನ ಬಿಡುಗಡೆ ಮಾಡಲು ಆತನು ಶಕ್ತನಾಗಿದ್ದಾನೆ. ಸಮಸ್ತ
ಲೋಕದ ಪಾಪವನ್ನು ಬಿಡುಗಡೆ ಮಾಡಲು ಶಕ್ತನಾದ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನ ರಕ್ತಕ್ಕೆ ಅಷ್ಟು ಶಕ್ತಿ ಇದೆ. ಸಮಸ್ತ ಲೋಕದ ಪಾಪವನ್ನ ನಿವಾರಣೆ ಮಾಡುವಷ್ಟು ಶಕ್ತಿ ಯೇಸು ಕ್ರಿಸ್ತನ ರಕ್ತಕ್ಕಿದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಪಾಪ ಶಾಪಗಳಿಂದ ಬಿಡಿಸಿದನು. ಆ ಶಿಲುಬೆಯಲ್ಲಿ ಘೋರವಾದ ಮರಣವನ್ನ ಅನುಭವಿಸಿದನು. ನಮ್ಮ ಪಾಪ ಶಾಪಗಳಿಂದ ಬಿಡುಗಡೆ ಕೊಡುವುದಕ್ಕಾಗಿ ಅಂತ ಯಾತನೆಯನ್ನು ಅನುಭವಿಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ನಿಮ್ಮನ್ನ ದೇವರಿಗೆ ಸಮರ್ಪಿಸಿರಿ. ಯೇಸುವೆ, ನನ್ನ ಪಾಪ ಶಾಪದಿಂದ ಬಿಡುಗಡೆ ಕೊಡ್ರಿ. ನನ್ನ ಕುಟುಂಬದಲ್ಲಿ ನಿನ್ನ ಶಾಂತಿ ಸಮಾಧಾನವನ್ನ ಕೊಡ್ರಿ. ನಿತ್ಯ ಜೀವದೊಳಗೆ ನನ್ನನ್ನು ಸೇರಿಸಿರಿ ಎಂಬುದಾಗಿ ನೀವು ಹೇಳುವಾಗ ಕನಿಕರುಳ್ಳ ದೇವರು ನಿಮಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟ ದೇವರು, ಪ್ರೀತಿ ಸ್ವರೂಪನಾದ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಪಾಪ ಶಾಪಗಳಿಂದ ಬಿಡುಗಡೆಯನ್ನು ಕೊಡುತ್ತಾನೆ. ನೋಡ್ರಿ ಪ್ರಿಯರೇ, ಕೊನೆಯದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನದಲ್ಲಿ, ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದನು, ಅಂದರೆ ಮರಣವನ್ನು ಜಯಿಸಿದನು. ಪಾಪದ ಶಾಪದ ಬಲಗಳನ್ನು ಮುರಿದು ಹಾಕಿದನು. ಸೈತಾನ ಬಲಗಳನ್ನು ಮುರಿದು ಹಾಕಿದನು. ಆತನು ಸತ್ತು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದನೆಂಬುದಾಗಿ ನೋಡುತ್ತೇವೆ. ಮರಣವನ್ನೇ ಜಯಿಸಿದಂಥ ದೇವರು, ಲೋಕವನ್ನೇ ಜಯಿಸಿದಂಥ ದೇವರು, ಪಾಪ ಶಾಪಗಳಿಂದ ಬಿಡುಗಡೆ ಕೊಡಲು ಶಕ್ತನಾದ ದೇವರು, ಪರಿಶುದ್ಧನಾದ ದೇವರು, ಆತನು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದನು, ಮರಣವನ್ನ ಜಯಿಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ನಿಮ್ಮ ಹೃದಯಗಳನ್ನು ಕರ್ತನ ಕಡೆಗೆ ತಿರುಗಿಸಿರಿ. ನೀವೆಂಥ ಪಾಪದಲ್ಲಿದ್ದರೂ, ಶಾಪದಲ್ಲಿದ್ದರೂ, ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ಹೋರಾಟದಲ್ಲಿದ್ದರೂ ಅವೆಲ್ಲವುಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮ ಕುಟುಂಬನ ಕಟ್ಟಿ ನಿಮ್ಮ ಜೀವಿತವನ್ನು ರೂಪಿಸಿ ತನ್ನ ಚಿತ್ತಂತೆ ಮಾರ್ಪಡಿಸಿ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಈ ಸಮಯದಲ್ಲಿ ನಿಮ್ಮನ್ನು ಸಮರ್ಪಣೆ ಮಾಡಿ, ಯೇಸುವೆ, ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನ ಪಾಪ ಶಾಪಗಳನ್ನು ತೊಳೆದು ಶುದ್ಧಿ ಮಾಡಿರಿ. ನೀನೇ ಸತ್ಯ ದೇವರು ಎಂಬುದಾಗಿ ನಂಬುತ್ತೇನೆ. ನೀನೊಬ್ಬನೇ ಸತ್ಯ ದೇವರಪ್ಪ, ನನ್ನ ಸೃಷ್ಟಿಕರ್ತನಾದ ದೇವರು, ನನ್ನ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟ ದೇವರು ಎಂಬುದಾಗಿ ನಂಬುತ್ತೇನೆ. ನನಗೆ ಬಿಡುಗಡೆ ಕೊಡ್ರಿ ಎಂಬುದಾಗಿ ನೀವು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರು ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತಾನೆ. ಬನ್ನಿ ಪ್ರಿಯರೇ, ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ರಕ್ತದಿಂದ ಬಿಡುಗಡೆ, ಅದರ ಕುರಿತು ಧ್ಯಾನ ಮಾಡಿದ್ದೇವೆ. ಏಸಪ್ಪ, ನೀನು 2000 ವರ್ಷಗಳಿಂದ ನರಮನುಷ್ಯನಾಗಿ ಹುಟ್ಟಿ ಬಂದು ಈ ಲೋಕದಲ್ಲಿ 33.5 ವರ್ಷಗಳ ಕಾಲ ಜೀವಿಸಿ ಕೊನೆಗೆ ನಿನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಿದ್ದೀರಿ. ಒಬ್ಬನೇ ಸತ್ಯ ದೇವರಾದ ಯೇಸುವನ್ನ ತಿಳಿಯುವುದೇ ನಿತ್ಯ ಜೀವ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ. ಕ್ರಿಸ್ತನು ಬಿಡುಗಡೆ ಕೊಟ್ಟರೆ ನಿಜವಾದ ಬಿಡುಗಡೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡ್ತೇವೆ. ಯೇಸುವಿನ ಪರಿಶುದ್ಧ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನ ಶುದ್ಧಿ ಮಾಡ್ತದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡೋ ಪ್ರಕಾರ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ, ಏಸಪ್ಪ, ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನ ಪಾಪ ಶಾಪಗಳನ್ನು ತೊಳೆದು ಶುದ್ಧಿ ಮಾಡ್ರಿ, ನಿನ್ನ ಮಗಳಾಗಿ ಮಗನಾಗಿ ಅಂಗೀಕಾರ ಮಾಡ್ರಿ, ನನ್ನ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ, ನಾನು ಪಾಪದಲ್ಲಿದ್ದೇನೆ, ಶಾಪದಲ್ಲಿದ್ದೇನೆ, ಬಿಡುಗಡೆ ಕೊಡ್ರಿ, ಕಷ್ಟದಲ್ಲಿದ್ದೇನೆ, ಬಿಡುಗಡೆ ಕೊಡ್ರಿ,
ಹೋರಾಟದಲ್ಲಿದ್ದೇನೆ, ಬಿಡುಗಡೆ ಕೊಡ್ರಿ. ಯೇಸುವೆ, ನೀನ ನಂಬುತ್ತೇನೆ ಎಂಬುದಾಗಿ ಎಷ್ಟು ಜನರು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಜೀವಿತದಲ್ಲಿ ಸ್ವಾಮಿ ಬಿಡುಗಡೆ ಕೊಡ್ರಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ, 100ರಷ್ಟು ಕಾರ್ಯ ಮಾಡಲಿ. ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿದಂಥ ಮಹೋನ್ನತ ದೇವರೇ, ಸತ್ತು 3 ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದಂಥ ಮಹೋನ್ನತ ದೇವರೇ, ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರೆಲ್ಲರಿಗೆ ಬಿಡುಗಡೆ ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡ್ರಿ, ಅವ್ರನ್ನ ಆಶೀರ್ವಾದ ಮಾಡ್ರಿ. ಅವರಿಗಿರುವಂಥ ಕಷ್ಟದಿಂದ ಬಿಡುಗಡೆ ಕೊಡ್ರಿ, ರೋಗದಿಂದ ಬಿಡುಗಡೆ ಕೊಡ್ರಿ, ಸಮಸ್ಯೆಯಿಂದ ಬಿಡುಗಡೆ ಕೊಡ್ರಿ, ಹೋರಾಟದಿಂದ ಬಿಡುಗಡೆ ಕೊಡ್ರಿ. ಸತ್ಯ ದೇವರಾದ ನಿನ್ನನ್ನು ಕಂಡುಕೊಳ್ಳಲು ಕೃಪೆ ಕೊಡ್ರಿ. ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಕರ್ತನು ಪಾಪದಿಂದ ಶಾಪದಿಂದ ಬಿಡುಗಡೆ ಕೊಡಲು ಸಿದ್ಧನಿದ್ದಾನೆ. ಯೇಸು ಕ್ರಿಸ್ತ ನಂಬಿರಿ, ಪಾಪ ಶಾಪದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳ್ರಿ. ಈ ಸತ್ಯ ದೇವರನ್ನ ಅನೇಕ ಜನರಿಗೆ ತಿಳಿಯಪಡಿಸಿರಿ, ಪ್ರಾರ್ಥಿಸಿ ದೇವರ ಆಶೀರ್ವಾದನ ಹೊಂದಿಕೊಳ್ಳಿರಿ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ಈ ವಾಕ್ಯವನ್ನು ನಂಬಿ ಪ್ರಾರ್ಥಿಸಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ನೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.